ಕುಡಿಯುವ ನೀರನ್ನು ಅನ್ಯ ಉದ್ದೇಶಕ್ಕೆ ಬಳಸಿದರೆ ದಂಡವನ್ನು ಹಾಕಲಾಗುತ್ತೆ ಅಂತ ಜಲಮಂಡಳಿ ಅವರು ಈಗ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ, ಆದೇಶವನ್ನು ಹೊರಡಿಸಿದ್ದಾರೆ. ಅಂದರೆ ಕಾರ್ ತೊಳೆಯೋದು ಮತ್ತೊಂದು ಮಗದೊಂದು ಇದ್ಯಾವುದಕ್ಕೂ ಕೂಡ ಕುಡಿಯುವ ನೀರನ್ನು ಬಳಸುವಂತಿಲ್ಲ. ಬೆಂಗಳೂರಿನಲ್ಲಿ ಜಲಕ್ಷಾಮ ಯಾವ ಪರಿಸ್ಥಿತಿಯಲ್ಲಿದೆ ಅಂತಂದರೆ, ಕುಡಿಯುವ ನೀರು ಅನ್ಯ ಉದ್ದೇಶಕ್ಕೆ ಬಳಸುವಂತಿಲ್ಲ. ಬಳಸಿದರೆ ದಂಡ. ವಾಹನ ತೊಳೆಯೋದಕ್ಕೆ ಹೂದೋಟಕ್ಕೆ ಏನಾದ್ರು ಬಳಸಿದರೆ 5,000 ರೂಪಾಯಿ ದಂಡವನ್ನು ವಿಧಿಸಲಾಗುತ್ತಂತೆ. ರಸ್ತೆ ನಿರ್ಮಾಣ ಮತ್ತು ಸ್ವಚ್ಛತೆಗೂ ಬಳಸದಂತೆ ಆದೇಶವನ್ನು ಕೊಟ್ಟಿದ್ದಾರೆ. ರಸ್ತೆ ನಿರ್ಮಾಣಕ್ಕೂ ಬಳಸೋ ಹಾಗಿಲ್ಲ, ಸ್ವಚ್ಛತೆಗೂ ಬಳಸೋ ಹಾಗಿಲ್ಲ. ಸಿನಿಮಾ ಮಂದಿರ ಮತ್ತು ಮಾಲ್ಗಳಿಗೂ ಕೂಡ ಈ ನಿಯಮ ಅನ್ವಯ ಅಂತ ಹೇಳಿದ್ದಾರೆ. ಪದೇ ಪದೇ ಒಂದು ಸಾರ್ತಿ ಎಚ್ಚರಿಕೆ ಕೊಡ್ಬೋದು, 2 ಸಾರ್ತಿ ಎಚ್ಚರಿಕೆ ಕೊಡ್ಬೋದು. ಪದೇ ಪದೇ ರೂಲ್ಸನ್ನು ಉಲ್ಲಂಘಿಸಿದರೆ 5,000 ರೂಪಾಯಿ ದಂಡದ ಜೊತೆಗೆ ಹೆಚ್ಚುವರಿ 500 ರೂಪಾಯಿ ದಂಡವನ್ನು ವಿಧಿಸ್ತಾರೆ. ಬೆಂಗಳೂರು ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ಈ ಆದೇಶವನ್ನು ಹೊರಡಿಸಿದ್ದಾರೆ. ಯಾಕೆಂದರೆ ಕೆಲವು ಏರಿಯಾಗಳಲ್ಲಿ ನೀರಿಗೆ ಇನ್ನೂ ಏನು ತೊಂದರೆ ಶುರುವಾಗಿಲ್ಲ. ಅಲ್ಲೆಲ್ಲ ಬೇಕಾಬಿಟ್ಟಿಯಾಗಿ ನೀರನ್ನು ಬಳಸ್ತಾ ಇದ್ದಾರೆ. ಪಾಪ ರೋಡಲ್ಲಿ ನಿಂತ್ಕೊಂಡು 2 ಕೊಡ ನೀರು ಹಿಡಿತಾರಲ್ಲ, ಅವ್ರುಗಳು ಪಾಪ ಬಳಸಲ್ಲ ಬಿಡಿ, ಅವರಿಗೆ ಕುಡಿಯೋಕ್ಕೆ ನೀರು ಸಿಕ್ಕಿದ್ರೆ ಸಾಕು ಅವ್ರಿಗೆ. ಬಟ್ ಕೆಲವು ಏರಿಯಾಗಳಲ್ಲಿ ವಾಟರ್ ಸಪ್ಲೈ ಚೆನ್ನಾಗಿದೆ, ಅಂಥ ಕಡೆ ನೀರನ್ನು ದುರ್ಬಳಕೆ ಮಾಡ್ಕೋಬೇಡಿ ಅಂತ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ಲೋಕೇಶ್ ಅವರಿಂದ ಪಡ್ಕೊಳ್ಳೋಣ. ಲೋಕೇಶ್, ಈಗ ಬೆಂಗಳೂರು ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿಯವರ ಆದೇಶ ಏನೋ ಸದ್ಯದ ಪರಿಸ್ಥಿತಿಗೆ ಸರಿಯಾಗಿದೆ. ಬಟ್ ಇದನ್ನು ಮಾನಿಟರ್ ಮಾಡ್ತಕ್ಕಂಥವ್ರು ಯಾರು, ದಂಡ ವಿಧಿಸ್ತಕ್ಕಂಥವ್ರು ಯಾರು, ಬೆಂಗಳೂರಿನ ಎಲ್ಲ ಬಡಾವಣೆಗಳಲ್ಲೂ ಇದನ್ನು ಮಾನಿಟರ್ ಮಾಡೋದಕ್ಕಾಗುತ್ತಾ ಅಂತ? ಅರವಿಂದ್, ಖಂಡಿತ ಬೆಂಗಳೂರಿನ ಎಲ್ಲ ಬಡಾವಣೆಗಳು ಕೂಡ ಮಾನಿಟರ್ ಮಾಡಬಹುದು. ಈಗಾಗಲೇ ವಿಧಾನಸಭಾ ಕ್ಷೇತ್ರವಾರು ನೋಡಲ್ ಅಧಿಕಾರಿಗಳನ್ನ ನೇಮಕ ಮಾಡಲಾಗಿದೆ. ಅಲ್ಲಿನ ನೀರಿನ ಸಮಸ್ಯೆಯನ್ನ ಬಗೆಹರಿಸಿ ಅಲ್ಲಿರ್ತಕ್ಕಂಥ ನೀರಿನ ವ್ಯವಸ್ಥೆಯನ್ನ ಮಾಡಲಿಕ್ಕೆ ನೋಡಲ್ ಅಧಿಕಾರಿಗಳು ಮತ್ತೆ ಸಂಬಂಧಪಟ್ಟಂತ ಬಿಬಿಎಂಪಿ ಅಧಿಕಾರಿಗಳು ಮತ್ತೆ ಜಲಮಂಡಳಿ ಅಧಿಕಾರಿಗಳಿಗೆ ಜವಾಬ್ದಾರಿಯನ್ನ ಕೊಟ್ಟಿರುವಂತದ್ದು. ಈಗೂ ಅಷ್ಟೇ ಕುಡಿಯುವ ನೀರನ್ನ ಯಾರಾದ್ರೂ ಬೇರೆದಕ್ಕೆ ಅನ್ಯ ಬಳಕೆಗೆ ಬಳಸಿದ್ರೆ ಅವರ ಮೇಲೆ ದಂಡ ವಿಧಿಸಿ ಅಂತೇಳಿ ಈಗ ಹೊಸ ಆದೇಶವನ್ನ ಮಾಡಲಾಗಿದೆ. ಕೆಲವೊಂದು ಏರಿಯಾಗಳಲ್ಲಿ ವೆಸ್ಟ್ ಪಶ್ಚಿಮ ಭಾಗಗಳಲ್ಲಿ ಮತ್ತು ಪೂರ್ವ ಭಾಗಗಳಲ್ಲಿ, ಸೌತ್ ಭಾಗಗಳು ಕೆಲವೊಂದು ಕಡೆಯಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಚೆನ್ನಾಗಿದೆ, ನೀರು ಕೂಡ ಇದೆ. ಅಂತಹ ಕಡೆಗಳಲ್ಲಿ ಕುಡಿಯೋ ನೀರನ್ನ ವಾಹನ ತೊಳೆಯೋದಕ್ಕೆ, ಕಟ್ಟಡಗಳ ನಿರ್ಮಾಣಕ್ಕೆ, ರಸ್ತೆ ಸ್ವಚ್ಛತೆಗೆ ಈ ರೀತಿ ಬೇರೆ ಬೇರೆ ಉಪಯೋಗ ಮಾಡ್ಕೊಳ್ತಾರೆ. ಹಾಗಾಗಿ RT ವೇಸ್ಟ್ ಮಾಡಬಾರ್ದು ಅಂತೇಳಿ ಆದೇಶವನ್ನು ಮಾಡಿದ್ದಾರೆ. ಒಂದು ವೇಳೆ ಆ ರೀತಿ ನಿಯಮವನ್ನು ಉಲ್ಲಂಘನೆ ಮಾಡಿದ್ರೆ 5,000 ರೂಪಾಯಿಗಳನ್ನ ದಂಡ ವಿಧಿಸ್ತೀವಿ ಅಂತಲೂ ಕೂಡ ಹೇಳಲಾಗಿರುವಂಥದ್ದು. ಆ ರೀತಿ ಕುಡಿಯೋ ನೀರನ್ನ ಅನ್ಯ ಬಳಕೆಗೆ ಬಳಸ್ತಾ ಇದ್ರೆ ಕರೆ ಮಾಡಿ ಕೂಡ ದೂರನ್ನ ಸಲ್ಲಿಸಬಹುದು. ಸಹಾಯವಾಣಿ ಕೂಡ ಬಿಡುಗಡೆ ಮಾಡಿದ್ದು 1916ಗೆ ಸಹಾಯವಾಣಿಗೆ ಕರೆ ಮಾಡಿ ಈ ರೀತಿ ನಮಗೆ ಕುಡಿಯೋದಕ್ಕೆ ನೀರಿಲ್ಲ, ಇವರು ಬೇರೆ ಬೇರೆ ರೀತಿಗೆ ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಅಂತ ಯಾರಾದ್ರೂ ಸಾರ್ವಜನಿಕರು ದೂರು ಕೊಟ್ರೆ ನೋಡಲ್ ಅಧಿಕಾರಿಗಳಿಗೆ ಸ್ಥಳಕ್ಕೆ ಹೋಗಿ ಅಲ್ಲಿ ಪರಿಶೀಲನೆ ಮಾಡಿ ಅವರಿಗೆ ದಂಡ ವಿಧಿಸ್ತಾರೆ. ಹೆಚ್ಚುವರಿಯಾಗಿ ಪ್ರತಿದಿನದಂತೆ 500 ರೂಪಾಯಿಗಳನ್ನು ಕೂಡ ದಂಡ ಹಾಕ್ತಾರೆ. ಹೀಗಾಗಿ ಸ್ವತಃವಾಗಿ ಸಾರ್ವಜನಿಕರು ಕೂಡ ಅವಕಾಶವನ್ನ ಕೊಡಲಾಗಿದೆ. ಸಹಾಯವಾಣಿಗೆ ಕರೆ ಮಾಡಿ ಯಾರಾದ್ರೂ ಈ ರೀತಿ ಬಳಕೆ ಮಾಡ್ಕೊಳ್ತಾ ಇದ್ರೆ ದೂರನ್ನು ಕೂಡ ದಾಖಲಿಸಬಹುದಾಗುತ್ತೆ. ಈಗ ಜಲಮಂಡಳಿ ಈ ರೀತಿಯಾದಂಥ ಆದೇಶವನ್ನ ಮಾಡಿದ್ದು ಯಾವ ರೀತಿ ಇದನ್ನ ಇಂಪ್ಲಿಮೆಂಟೇಷನ್ ಮಾಡುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಯಾಕೆಂತಂದ್ರೆ ಬೆಂಗಳೂರಿನಲ್ಲಿ ಕೆಲವೊಂದು ಕಡೆ ನೀರಿನ ಸೌಲಭ್ಯ ಇದ್ರೂ ಕೂಡ ಕೆಲವರು ಜನ ಆ ವಾಹನಗಳ ಸ್ವಚ್ಛತೆಗೆ ಅಂತೇಳಿ ಜಾಸ್ತಿ ಬಳಕೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಅಂಥವ್ರ ಮೇಲೆ ಕಠಿಣ ಕ್ರಮವನ್ನ ವಹಿಸಬೇಕಾಗತ್ತೆ. ದಂಡ ವಿಧಿಸ್ತಾರ ಇಲ್ಲ ಬರೀ ಆದೇಶಕ್ಕೆ ಇದು ಸೀಮಿತನ, ಯಾವ ರೀತಿ ಇಂಪ್ಲಿಮೆಂಟೇಷನ್ ಆಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ. ಆದ್ರೆ ಬೆಂಗಳೂರಿಗರು ಎಚ್ಚರಿಕೆ ವಹಿಸಬೇಕಾಗತ್ತೆ. 1,000 ಅಲ್ಲ, 2,000 ಅಲ್ಲ, 5,000 ರೂಪಾಯಿಗಳನ್ನ ನೀವು ದಂಡವನ್ನ ತೆತ್ತಬೇಕಾಗತ್ತೆ. ಜೊತೆಗೆ 500 ರೂಪಾಯಿಗಳನ್ನು ಕೂಡ ಹೆಚ್ಚುವರಿಯಾಗಿ ದಂಡವನ್ನ ಕಟ್ಟಬೇಕಾಗತ್ತೆ. ಹಾಗಾಗಿ ಎಚ್ಚರಿಕೆಯಿಂದ ಕುಡಿಯೋ ನೀರು ಇಲ್ಲದೆ ಇರ್ತ ಕಡೆಗೆ ಸಪ್ಲೈ ಮಾಡುವಂತ ಕೆಲಸಕ್ಕೆ ಮುಂದಾಗಿ ಇರುವಂತ ನೀರನ್ನ ಸರಿಯಾಗಿ ಸದ್ಬಳಕೆ ಮಾಡ್ಕೊಂಡು ಅದನ್ನ ಸ್ಟಾಕ್ ಮಾಡಿಕೊಂಡು ತಮ್ಮ ಇತರೆ ಬಳಕೆಗಳಿಗೆ ಮಾಡ್ಕೊಳಕ್ ಹೋದ್ರೆ ನಿಜಕ್ಕೂ ನೀವು ದಂಡವನ್ನ ತೆತ್ತಬೇಕಾಗತ್ತೆ ಅಂತಾನೆ ಹೇಳ್ಬೋದು. ಅರವಿಂದ್, ಹಾಗೆ ಸಂಪರ್ಕದಲ್ಲಿರಿ ಲೋಕೇಶ್, ಮತ್ತೆ ನಿಮ್ಮ ಜೊತೆ ಮಾತನಾಡ್ತೀನಿ. ಬಟ್ ಈ ಕೆಲವು ಸರ್ವಿಸ್ ಸ್ಟೇಷನ್ಗಳಿದೆ, ವಾಟರ್ ವಾಶ್ ಪಾಯಿಂಟ್ಗಳಿದೆ, ಅಲ್ಲೆಲ್ಲ ಕಾರ್ಗಳನ್ನ ದುಡ್ಡು ಕೊಟ್ಟು ವಾಶ್ ಮಾಡಿಸ್ಬೋದು. ಬಟ್ ಅಲ್ಲೂ ಏನಾದ್ರು ನಿಯಮಗಳು ಅಪ್ಲೈ ಆಗುತ್ತಾ? ಅಲ್ಲೂ ನೀರನ್ನು ಈ ರೀತಿ ಪೋಲ್ ಮಾಡೋದು ಸದ್ಯದ ಸನ್ನಿವೇಶದಲ್ಲಿ ನಾನು ಹೇಳ್ತಾ ಇರೋದು ಸರಿನಾ? ಅದಕ್ಕೂ ಏನಾದ್ರು ಕಡಿವಾಣ ಹಾಕ್ತಾರಾ BWSSB ಅವರು? ಗೊತ್ತಿಲ್ಲ ಏನು ಮಾಡ್ತಾರೆ ಅಂತ. ಬಟ್ ಇದನ್ನು ಎಫೆಕ್ಟಿವ್ ಆಗಿ ಇಂಪ್ಲಿಮೆಂಟ್ ಮಾಡಲೇಬೇಕಾದ ಅನಿವಾರ್ಯತೆ ಅಂತೂ ಇದೆ.